ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುಳ್ಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು JK ಗ್ರ್ಯಾಂಡಿಗೆ ಬಂದಿದ್ದೀವಿ. JK ಗ್ರ್ಯಾಂಡಲ್ಲಿ 6,000 ಜನಕ್ಕೆ ಚಿಲ್ಲಿ ಮಾಡ್ತಾ ಇದ್ರು. ಚಿಲ್ಲಿ ಫ್ರಾನ್ಸ್ ಮಾಡ್ತಾ ಇದ್ದಾರೆ. ರಿಸ್ಪಿ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟು 6,000 ಜನಕ್ಕೆ ಮಾಡ್ತಾರಂಥದ್ದು. 6,000 ಜನಕ್ಕೆ ಎಷ್ಟು ಕೆ ಜಿ ಆಗ್ತಾ ಇದ್ದಾರೆ ಸರ್? ಇದು 400 ಕೆ ಜಿ. 400 ಕೆ ಜಿ ಫ್ರಾನ್ಸು. 400 ಕೆ ಜಿ ಫ್ರಾನ್ಸ್ ಹಾಕಿ ಇದು ಮಾಡ್ತಾರಂಥದ್ದು. ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಒಂದು ಮಾಡ್ತಾರೆ ಅಂತ ಬಿಟ್ಟು. ನೋಡಿ, ಫ್ರಾನ್ಸ್ ಚಿಲ್ಲಿ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಚಿಲ್ಲಿ ಮಾಡೋದಕ್ಕೆ ಈಗ ಕಾರ್ನ್ಫ್ಲೋರ್ ಹಾಕೊತಾ ಇದ್ದಾರೆ. ಮಸಾಲ ಮಾಡ್ಕೊತಾ ಇದ್ದಾರೆ. ಬರೀ ಕೋಟಿಂಗ್ ಅಷ್ಟೇ, ಕೋಟಿಂಗ್ ಮಾತ್ರ. ಓಕೆ ಓಕೆ. ಕಾರ್ನ್ಫ್ಲೋರು 9 ಕೆ ಜಿ ಹಾಕೊಂಡಿದ್ದಾರೆ. ಕಾರ್ನ್ಫ್ಲೋರ್ 9 ಕೆ ಜಿ ಹಾಕಿದ್ಮೇಲೆ ಈಗ ಚಿಲ್ಲಿ ಪೇಸ್ಟ್ ಹಾಕೊತಾ ಇದ್ದಾರೆ. ಚಿಲ್ಲಿ ಪೇಸ್ಟು ಎಷ್ಟು ಹಾಕೊಂತೀರಾ? 1 ಬಕೆಟು. ನೋಡಿ, 1 ಬಕೆಟ್ ಫುಲ್ ಹಾಕ್ಕೊಂಡಿದ್ದಾರೆ. ಮೈದಾ ಒಂದು 4ರಿಂದ 5 ಕೆ ಜಿ ಈಗ ಹಾಕ್ಕೊಂಡಿದ್ದಾರೆ. ಮತ್ತೆ ಒಂದು 5 ಕೆ ಜಿ ಹಾಕ್ಕೊತಾ ಇದ್ದಾರೆ. ಟೋಟಲ್ 10 ಕೆ ಜಿ ಮೈದಾ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಕೆ ಜಿ ಹಾಕ್ಕೊತೀರಾ? ಹಾಂ ನೋಡಿ, 1 ಸೌಟು 2 ಸೌಟು. ಹಾಂ 2 ಸೌಟು ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ 2 ಕೆ ಜಿ ಅದು. ಇದು 1 ಕೆ ಜಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಶುಂಠಿ ಪೇಸ್ಟು 1 ಕೆ ಜಿ ಅಷ್ಟೇನಾ? ನೋಡಿ, ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. 2 ಟ್ರೇಯಿಂದ 3 ಟ್ರೇ ಮೊಟ್ಟೆ ಹಾಕ್ಕೊತಾರೆ. ಇದು ಹಾಗಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಈಗ ಮಸಾಲ ಮಾಡ್ಕೊತಾರೆ. ಅದಕ್ಕೆ ಫ್ರಾನ್ಸ್ಗೆ ಸಪ್ರೇಟ್ ಮಸಾಲ ಇದೆ. ಇದು ಕೋಟಿಂಗ್ಗೆ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು. ಇನ್ನೊಂದು ಮಸಾಲ ಮಾಡ್ಕೊತಾರೆ. ಬನ್ನಿ ಮಸಾಲ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಮಸಾಲ ಮಾಡ್ಕೊಳೋದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಫ್ರೈ ಆದಮೇಲೆ ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಅಂತ ಬೆಳ್ಳುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಚಿಲ್ಲಿ ಹಾಕ್ಕೊತಾ ಇದ್ದಾರೆ. ಉದ್ದುದ್ದ ಕೊಯ್ದಿರೋಂಥ ಚಿಲ್ಲಿ. ನೋಡಿ, 4ರಿಂದ ಒಂದು 5 ಕೆ ಜಿ ಅಷ್ಟು ಚಿಲ್ಲಿ ಹಾಕ್ಕೊಂಡಿದ್ದಾರೆ. ಚಿಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಈಗ ಚಿಲ್ಲಿ ಫ್ರೈ ಆಗಿದೆ. ಚಿಲ್ಲಿ ಫ್ರೈ ಆದಮೇಲೆ ಈಗ ಆನಿಯನ್ ಹಾಕ್ಕೊತಾ ಇದ್ದಾರೆ. ನೋಡಿ, ಆನಿಯನ್ ಏನಿಲ್ಲ ಅಂದ್ರೆ ಒಂದು 10 ಕೆ ಜಿ ಅಷ್ಟು ಆನಿಯನ್ ಇದೆ. 10 ಕೆ ಜಿ ಆನಿಯನ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದಕ್ಕೆ ಕುಕ್ ಇವರೇನೆ ಸರು. ತುಂಬ ಹಳೆ ಕಾಲದವರು, ತುಂಬ ವರ್ಷಗಳಿಂದ ಮಾಡ್ಕೊಂಬಂದಿರೋಂಥದ್ದು ಒಂದು ರೆಸಿಪಿ ಇದು. BME ಕ್ಯಾಟ್ರಸ್ ಕಡೆಯಿಂದ ಮಾಡಿಸ್ತಾರಂಥದ್ದು. ನೋಡಿ, ಇದು ಚಿಲ್ಲಿ ಫ್ರೈ ಆದಮೇಲೆ ಇದನ್ನು ಹಾಕಿರೋಂಥದ್ದು. ನೋಡಿ, ಇದನ್ನು ಮತ್ತೆ ಈರುಳ್ಳಿ ಎಲ್ಲ ಮತ್ತೆ ಫ್ರೈ ಮಾಡ್ಕೊತಾ ಇದ್ದಾರೆ. ಕ್ಯಾಪ್ಸಿಕಮ್ಮು ನೋಡಿ, ಎಲ್ಲೋ ಮತ್ತು ಗ್ರೀನಾ? ನೋಡಿ, ಎಲ್ಲೋ ಮತ್ತು ಗ್ರೀನು ಫುಲ್ ಪರೋಟ ಒಂದು ಹಾಕ್ಕೊತಾ ಇದ್ದಾರೆ. ಫುಲ್ ಪರೋಟ ಇದು ಇದೆಯಲ್ಲ, ಇದು ಒಂದು 10-12 ಕೆ ಜಿ ಇದೆಯಲ್ಲ. 10 ಕೆ ಜಿ. ನೋಡಿ, 10ರಿಂದ ಒಂದು 12 ಕೆ ಜಿ ಇದೆ ಕ್ಯಾಪ್ಸಿಕಮ್ಮು. ಗ್ರೀನ್ ಮತ್ತು ಎಲ್ಲೋ ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋಂಥದ್ದು. ನೀವು ಎಷ್ಟು ವರ್ಷಗಳಿಂದ ಇದು ಮಾಡ್ತಾ ಇರೋದು? 40 ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್. 40 ವರ್ಷದಿಂದ ಎಕ್ಸ್ಪೀರಿಯನ್ಸು. ವೆರಿ ಗುಡ್. ಓಕೆ. ಎಲ್ಲೆಲ್ಲೆಲ್ಲ ಮಾಡಿದ್ದೀರಾ? ಇಲ್ಲಿ ಬೆಂಗಳೂರು ಮಾತ್ರ, ಬೇರೆ ಕಡೆ ಎಲ್ಲ? ಇದು ಬೇಸಿಕ್ಕು RR ಗ್ರೂಪ್, RR ಹೋಟೆಲ್ ಅಂತ. RR ಹೋಟೆಲ್ಲು. ಓಕೆ. ಬೆಂಗಳೂರಲ್ಲಿ ಇದೆಯಾ? ಓಕೆ. ಈಗ ಮೇಘನಾ ಫುಡ್ಸ್. ಮೇಘನಾ ಫುಡ್ಸ್. ಹೌದಾ? ಓಕೆ ಓಕೆ. ಏನೇನೆಲ್ಲ ಅಡುಗೆ ಮಾಡ್ತೀರಾ ನೀವು? ಎಲ್ಲ ಆನ್ ದ ಸೈಡು, ಚೈನೀಸು, ಇಂಡಿಯನು. ಅದೊಂದು ಅಡುಗೆ ಎಲ್ಲ ಮಾಡ್ತೀರಾ? ಓಕೆ, ವೆರಿ ಗುಡ್. ಎಲ್ಲ ಐಟಮ್ಸ್. ಸರಿ ಸರ್. ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಆಲ್ಮೋಸ್ಟ್ ಒಂದು 1.5 ಕೆ ಜಿ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ.
ನೋಡಿ ವೆನಿಗರು 1 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ವೆನಿಗರ್ 1 ಲೀಟ್ರು. ಇದು ಮತ್ತೆ 2 ಲೀಟ್ರು ವೆನಿಗರು. ಮತ್ತು ಸಣ್ಣಕ್ಕೆ ಹಚ್ಚಿರೋಂಥದ್ದು ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. 1 ಇಡೀ ಶುಂಠಿ ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರದ್ದು ಸಣ್ಣಕ್ಕಿದೆ ನೋಡಿ. ಟೊಮೊಟೊ ಸಾಸು ಎಷ್ಟು, ರೆಡ್ ಚಿಲ್ಲಿ ಸಾಸಾ ಎಷ್ಟು ಕೆ ಜಿ ಹಾಕ್ತೀರಾ ಇದು? ನೋಡಿ ರೆಡ್ ಚಿಲ್ಲಿ ಸಾಸು 5 ಬಾಟಲ್ ಹಾಕ್ಕೊತಾ ಇದ್ದಾರೆ. 1 ಬಾಟಲ್ ಹಾಕಿದ್ದಾರೆ, ಮತ್ತೆ 1 ಬಾಟಲು, 2 ಬಾಟ್ಲು, ಇದು ಟೋಟಲು 5 ಬಾಟ್ಲ್ ಹಾಕ್ಕೊತಾರೆ. ಇದು ಏನಿದು? ಶುಂಠಿ ಪೇಸ್ಟು ನೋಡಿ. ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಶುಂಠಿ ಪೇಸ್ಟು 1 kg ಹಾಕ್ಕೊಂಡಿದ್ದಾರೆ. ಮತ್ತು ಚಿಲ್ಲಿ ಸಾಸ್ 1. ಟೋಟಲ್ 5 ಆಯ್ತಲ್ಲ? ಹಾಂ, ಟೋಟಲ್ 5 ಚಿಲ್ಲಿ ಸಾಸ್ ಹಾಕ್ಕೊಂಡಿರೋವಂಥದ್ದು. ಹಾಂ ನೋಡಿ, ಪುಡಿ ಉಪ್ಪು 1/2 kg ಹಾಕ್ಕೊತಾ ಇದ್ದಾರೆ. ಅರ್ಧ kg ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಅರ್ಧ ನೋಡಿ ಸೋಯಾಬೀನ್ ಸಾಸು ಅರ್ಧ ಬಾಟ್ಲ್ ಹಾಕ್ಕೊತಾ ಇದ್ದಾರೆ. ಸೋಯಾಬೀನ್ ಅರ್ಧ ಲೀಟ್ರು. ಮೊಸರು 2 ಲೀಟ್ರ್ ಹಾಕ್ಕೊತೀರಾ ಸರ್? ಹಾಂ ನೋಡಿ, ಮೊಸರು 5 ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ. ಮತ್ತು ಚಿಲ್ಲಿ ಇದು ಅರ್ಶಿಣ ಪುಡಿ ಒಂದು 2 ಸ್ಪೂನು, 2ರಿಂದ 3 ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಾರೆ. 5 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ. ನೋಡಿ ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಲೆಮನ್ ಯೆಲ್ಲೋ ಕಲರ್ ನೋಡಿ. ಲೆಮನ್ ಯೆಲ್ಲೋ ಕಲರು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ಚಿಲ್ಲಿ ಪೌಡರು 200 ಗ್ರಾಮು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಫುಡ್ ಕಲರು, ರೆಡ್ ಕಲರು ಫುಡ್ ಕಲರ್ ಹಾಕ್ಕೊಂಡಿದ್ದಾರೆ. ಫುಡ್ ಕಲರ್ ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಷ್ಟನ್ನು ಹಾಕೋಣದು ನೀರು ಇಷ್ಟೇನಾ? ಬಿಸಿನೀರು ಸ್ವಲ್ಪ. ಹಾಂ ನೋಡಿ, ಬಿಸಿ ನೀರು 1 ಲೀಟ್ರಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀವಿ. ಮತ್ತೆ 1 ಲೀಟ್ರ್ ಹಾಕ್ಕೊಂಡಿದ್ದಾರೆ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದಾರೆ. ಇದು ಒಂದು ಲೀಟ್ರಾ ಇದು? 2 ಬಾಟಲು ಹಾಕ್ಕೊಂಡಿರೋಂಥದ್ದು ಗ್ರೀನ್ ಚಿಲ್ಲಿ ಸಾಸು. ನೋಡಿ ಈಗ ಕುದಿ ಅನ್ನೋದು ಬಂದಿದೆ. ಒಂದು 5ರಿಂದ 10 ನಿಮಿಷದಿಂದ ಕುದೀತಾ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಆಫ್ ಮಾಡ್ಕೊಂಡು ಇದು ಮಸಾಲ ಅನ್ನೋದು ರೆಡಿ ಆಗಿದೆ. ನೋಡಿ ಗ್ರೀನ್ ಚಿಲ್ಲಿ ಸಾಸು ಮತ್ತೆ 1 ಬಾಟ್ಲ್ ಹಾಕ್ಕೊತಾ ಇದ್ದಾರೆ ಲಾಸ್ಟಲ್ಲಿ. ಸ್ನೇಹಿತರೆ ನೋಡಿ, ಇದು ಫ್ರಾನ್ಸ್ ಬಂದಿದೆ. ಫ್ರಾನ್ಸ್ ನೋಡಿ ಈ ಥರ ಬಾಕ್ಸಲ್ಲಿ ಐಸ್ ಬಾಕ್ಸಲ್ಲಿ ಬರುತ್ತೆ. ಒಂದೊಂದು ಬಾಕ್ಸಲ್ಲಿ ಇದು ನೋಡಿ 1 ಬಾಕ್ಸ್ಗೆ 100 kg ಇದೆ. ಇದು 400 kg ಅಲ್ವಾ? 1 ಬಾಕ್ಸು ನೋಡಿ, ಇದು 2 ಬಾಕ್ಸು ನೋಡಿ. ಅಲ್ಲೊಂದು ಬಾಕ್ಸ್ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಹಾಕ್ಕೊಂಡು ಈಗ ತೊಳಿತಾ ಇದ್ದಾರೆ ಅಲ್ಲಿ. ಮತ್ತೆ ಅಲ್ಲೊಂದು ತೊಳಿತಾ ಇದ್ದಾರೆ. ಹಿಂದ್ಗಡೆ ಅಲ್ಲೊಂದು ತೊಳಿತಾ ಇದ್ದಾರೆ. ಫುಲ್ಲು ಟೋಟಲು 4 ಬಾಕ್ಸ್ ಬಂದಿದೆ. 4 ಬಾಕ್ಸ್ಗೆ 400 kg ಈಗ ತೊಳೆದು ಹಾಕ್ಕೊತಾರಂಥದ್ದು. ನೋಡಿ ಬಾಕ್ಸ್ ಓಪನ್ ಮಾಡಿದ್ದಾರೆ ನೋಡಿ. 1 ಬಾಕ್ಸ್ಗೆ 100 kg ಇದು. ನೋಡಿ ಮಸಾಲ ಅನ್ನೋದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಮಸಾಲ ಫುಲ್ ಫ್ರೈ ಆಗಿದೆ. ಇದು
ಮಸಾಲ ಫುಲ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಆಫ್ ಮಾಡ್ಕೊತಾ ಇದ್ದಾರೆ. ಇದು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಅನ್ನೋದು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಫ್ರಾನ್ಸ್ ಅನ್ನೋದು ಈಗ ತೊಳ್ಕೊಂಬಂದಿದ್ದಾರೆ. ತೊಳ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಒಂದು ಪರೋಟ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ತೊಳಿತಾ ಇದ್ದಾರೆ. ನೋಡಿ ಫ್ರಾನ್ಸ್ ಎಲ್ಲ ತೊಳೆದು ಇದರ ಪರೋಟಾದಲ್ಲಿ ಹಾಕ್ಕೊತಾ ಇದ್ದಾರೆ. ಪರೋಟಾದಲ್ಲಿ ಹಾಕಿ ನೋಡಿ ಚಿಕನ್ನು ಎಲ್ಲ ತೊಳಿತಾ ಇದ್ದಾರೆ. ಸ್ನೇಹಿತರೆ ಆವಾಗಲೇ ಕೋಟಿಂಗ್ ಮಾಡ್ಕೊಂಡಿದ್ರಲ್ಲ, ಆ ಕೋಟಿಂಗು ನೋಡಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರಾನ್ಸ್ಗೆ ಎಲ್ಲನೂ ಹಾಕ್ಕೊಂಡು ನೋಡಿ ಎರಡು ಮೂರು kg ಸೌಟ್ ಹಾಕ್ಕೊಂಡು ನೋಡಿ ಅದರಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡಿರೋಂಥದ್ದು. ನೋಡಿ ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ಆಯಿಲು ಕಾಯಿಸ್ಕೊಂಡು ಈಗ ಹಾಕ್ಕೊತಾ ಇದ್ದಾರೆ. ಅದರಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಎಲ್ಲದರಲ್ಲೂ ಹಾಕ್ಕೊಂಡಿರೋಂಥದ್ದು ಇದು. ಸ್ನೇಹಿತರೆ ನೋಡಿ ಆಗಲೇ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಎಣ್ಣೆಯಲ್ಲಿ ಬಿಟ್ಕೊತಾ ಇದ್ದಾರೆ. ನೋಡಿ ಈ ಥರ ಕೋಟಿಂಗ್ ಮಾಡಿ ನೋಡಿ ಆ ಥರ ತಗೊತಾ ಇದ್ದಾರೆ. ನೋಡಿ ಅದೆಲ್ಲ ಫ್ರೈ ಆಗಿರೋವಂಥದ್ದು. ನೋಡಿ ಫ್ರೈ ಆಗಿದೆ. ಬ್ರೌನ್ ಕಲರು ರೆಡ್ಡಿಶ್ ಬ್ರೌನ್ ಕಲರಲ್ಲಿ ಈ ಥರ ಫ್ರೈ ಮಾಡಿಕೊಂಡು ತೆಗಿತಾರೆ. ನೋಡಿ ಎಲ್ಲ ಫ್ರೈ ಮಾಡಿ ಈ ಥರ ಪರೋಟಾದಲ್ಲಿ ಹಾಕ್ಕೊತಾ ಇದ್ದಾರೆ. ಈ ಥರ ಪರೋಟಾದಲ್ಲಿ ಹಾಕ್ಕೊಂಡು ಮತ್ತೆ ಬಳಸುವಾಗ ಇದನ್ನು ಮಸಾಲ ಮಾಡ್ಕೊಂಡಿದ್ರಲ್ಲ ಆ ಮಸಾಲ ಹಾಕ್ಕೊಂಡು ಫ್ರೈ ಮಾಡಿ ಹಾಕೋವಂಥದ್ದು. ಸ್ನೇಹಿತರೆ ನೋಡಿ ಮಟನ್ ಕುರ್ಮಾ ಮಾಡ್ತಾ ಇದ್ದಾರೆ. ನೋಡಿ ಇವರೇನೆ PME ಕ್ಯಾಟ್ರಸ್ ಓನರು. ಯಜಮಾನ್ರವರೇನೆ. ನೋಡಿ ಇವರು ಈಗ 6,000 ಜನಕ್ಕೆ ಮಾಡಿಸೋವಂಥದ್ದು ಇವರೇನೆ. ನೀವು ಎಲ್ಲೇ ಎಷ್ಟೇ ಸಾವಿರ ಜನ ಇರಲಿ, 10,000 ಇರಲಿ, 20,000 ಇರಲಿ, 30,000 ಇರಲಿ, ಲಕ್ಷ ಇರಲಿ, ಇವರು ನಡೆಸ್ಕೊಡ್ತಾರೆ. ಇವ್ರ ಹತ್ರ ಈಗ ಆಲ್ಮೋಸ್ಟು ಒಂದು 250ರಿಂದ 300 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. 300 ಜನ ಇಲ್ಲ, 1000 ಜನ ಮೇಲಿದ್ದಾರೆ. 1000 ಜನ ಇದ್ದಾರೆ. 1000 ಜನ ಕೆಲಸ ನೋಡಿ 1000 ಜನ ಕೆಲಸ ಮಾಡ್ತಾ ಇದ್ದಾರಂತ. ಇವತ್ತು ಇಲ್ಲಿ 300 ಜನ ಇದ್ರಲ್ಲ, ಇಲ್ಲಿ 300 ಜನ ಇದ್ದಾರಲ್ಲ ಇವತ್ತು ಇಲ್ಲಿಲ್ಲ, ಇಲ್ಲಿಗೆ 1000 ಜನ ಕೆಲಸ ಮಾಡೋದು. ನೋಡಿ 1000 ಜನ ಇದ್ದಾರಂತೆ. ನೋಡಿ ಸರ್ ಹೇಳ್ತಾ ಇದ್ದಾರೆ ಇಲ್ಲೇ 1000 ಜನ ಇದ್ದಾರೆ. ಇಲ್ಲಿ 6,000 ಜನಕ್ಕೆ ಅಡುಗೆ ಮಾಡ್ತಾರೆ. ಈಗ ಇದರಲ್ಲಿ ಫ್ರೈ ಮಾಡಿದಂಥ ಒಂದು 4 ಬಾಂಡಿಯಲ್ಲಿ ಫ್ರೈ ಮಾಡ್ತಾ ನೋಡಿ ಈ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಪಾತ್ರೆ ಬಂದು ಇದು ಒಂದು 50 kg ಇದು ಪಾತ್ರೆ. ಇದು ಆಲ್ಮೋಸ್ಟ್ 3/4 ಪಾತ್ರೆ ಹಾಕ್ಕೊಂಡಿದ್ದಾರೆ. ಇದು 3/4 ಪಾತ್ರೆ ಅನ್ನೋದು ರೆಡಿ ಆಗಿದೆ ಫ್ರಾನ್ಸ್. ಸ್ನೇಹಿತರೆ ನೋಡಿ ಇಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಅಲ್ಲೊಂದು ಪಾತ್ರೆ ಮತ್ತು ಇಲ್ಲೊಂದು ಪರೋಟ ಫುಲ್ಲು ರೆಡಿ ಆಗಿದೆ. ರೆಡಿ ಆಗಿರೋದನ್ನ ನೋಡಿ ಈಗ ಮಸಾಲೆ ಹಾಕ್ಕೊಂಡು ಮತ್ತೆ ಇಲ್ಲೊಂದ್ಸಲಿ ಮಸಾಲದಲ್ಲಿ ಫ್ರೈ ಮಾಡ್ತಾರೆ. ನೋಡಿ 1 ಮತ್ತು 2 ಸೌಟು. ನೋಡಿ 2 ಸೌಟ್ ಹಾಕ್ಕೊಂಡಿದ್ದಾರೆ. 2 ಸೌಟ್ ಹಾಕ್ಕೊಂಡು ಈಗ ಇದು ಬಿಸಿ ಆದಮೇಲೆ ನೋಡಿ ಫ್ರಾನ್ಸ್ ಹಾಕ್ಕೊತಾರೆ ಮತ್ತೆ. ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿರೋಂಥದ್ದು ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ, ಮಸಾಲದಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ 2 ಸತಿ 3 ಸತಿ ನೋಡಿ 4 5 ನೋಡಿ 7 ಸತಿ ಹಾಕ್ಕೊಂಡಿದ್ದಾರೆ. ನೋಡಿ ಫುಲ್ ಪರೋಟಾನೇ ಹಾಕೊಂಡು ಬಿಡ್ತಾ ಇದ್ದಾರೆ. ನೋಡಿ ಅದ್ರ ಮೇಲೆ ಮಸಾಲ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಮಸಾಲ 4 ಸೌಟ್ ಹಾಕ್ಕೊಂಡಿದ್ದಾರೆ. ದೊಡ್ಡ ಸೌಟಲ್ಲಿ 4 ಸೌಟ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ ಮಸಾಲ ಹಾಕ್ಕೊತಾ ಇದ್ದಾರೆ.
ಮಸಾಲದಲ್ಲಿ ಈ ಥರ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದಾರೆ ನೋಡಿ. ಮತ್ತೆ ಆ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇವರು ರಾಜಣ್ಣ ಅಂತ ಹೇಳ್ಬಿಟ್ಟು ರಾಜಣ್ಣ ಅವ್ರು ಮಾಡಿರೋಂಥದ್ದು ಇದು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರಾನ್ಸ್ ಚಿಲ್ಲಿ ರೆಡಿ ಆಗಿದೆ. ಸ್ನೇಹಿತರೆ ನಮಸ್ಕಾರ. ನೋಡಿ ಫ್ರಾನ್ಸ್ ಚಿಲ್ಲಿ ಅನ್ನೋದು ಇವರು ರಾಜಣ್ಣ ಅವರು ತೋರಿಸಿದ್ದಾರೆ, ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಇವರು ಟೀಮ್ ಒಂದು 4 ರಿಂದ 5 ಜನ ಇದ್ದಾರೆ. 7 ಜನನಾ? ನೋಡಿ ಇವರು 7 ಜನ ಟೀಮು. ಇವ್ರು 7 ಜನ ಟೀಮ್ ಮಾಡಿರೋಂಥದ್ದು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಪ್ರಾನ್ಸ್ ಚಿಲ್ಲಿ ಅನ್ನೋದು. ನೀವು ಯಾವುದೋ ಒಂದು ಫ್ರೈ ಚಿಕನ್ ಫ್ರೈ, ಮಟನ್ ಫ್ರೈ ಈ ಥರ ಮಾಡ್ಕೊಂಡು ತಿಂದಿರ್ತೀರ, ಆದರೆ ಇದು ಪ್ರಾನ್ಸ್ ಚಿಲ್ಲಿ ಅನ್ನೋದು ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇದಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಸರ್. ತುಂಬ ಥ್ಯಾಂಕ್ಸ್ ತೋರಿಸಿದ್ದಕ್ಕೆ. ಹಾಂ ಸರಿ ಸರ್, ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಯಾವ ರೀತಿ ಮಾಡ್ಬೋದು ನಮ್ಮದೇ ಎಲ್ಲ ಟೀಮ್ ಮಾಡೋದು. ಓಕೆ. ನೋಡಿ ಇದು 3ನೇ ಸತಿ ಮಾಡ್ಕೊಂಡಿದ್ದಾರೆ. 3ನೇ ಸತಿ ರೆಡಿ ಆಗಿದೆ. ಇದು ಎಷ್ಟು ಮಸಾಲ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ತಾರೆ. ಫ್ರೈ ಮಾಡಿಬಿಟ್ಟು ತೆಗಿಯೋಂಥದ್ದು. ನೋಡಿ ಈ ಥರ ಬೋಟಿ ಬರುತ್ತೆ. ಫಸ್ಟ್ ಬೋಟಿ ಬರೋದು ಈ ಥರ ನೋಡಿ, ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಒಂದೊಂದು ಬ್ಲ್ಯಾಕ್ ಆಗಿರುತ್ತೆ, ಒಂದೊಂದು ವೈಟ್ ಆಗಿರುತ್ತೆ ನೋಡಿ, ಒಂದೊಂದು ಗ್ರೀನ್ ಆಗೂ ಇರುತ್ತೆ ನೋಡಿ. ಇದನ್ನು ಬಿಸಿಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇದರಲ್ಲಿ ಇದನ್ನೆಲ್ಲ ಮೇಲ್ಗಡೆ ಇರೋದನ್ನೆಲ್ಲ ನೀಟಾಗಿ ತೆಗೆದು ಮತ್ತೆ ಮಾಡೋವಂಥದ್ದು. ನೋಡಿ ಆ ಥರ ಕ್ಲೀನ್ ಮಾಡಿ ನೋಡಿ ಈ ಪಾತ್ರೆಯಲ್ಲಿ ಹಾಕ್ಕೊಂತಾರೆ. ಈ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿದಾದ್ಮೇಲೆ ಇದರ ಕುದಿಯುತ್ತೆ. ಕುದಿದಾದ್ಮೇಲೆ ನೋಡಿ ತೆಗೆದು ಬಕೆಟಲ್ಲಿ ಹಾಕ್ಕೊಂಡು ಮತ್ತೆ ಹೋಗಿ ಅಲ್ಲಿ ಕಟಿಂಗ್ ಮಾಡ್ತಾರಂಥದ್ದು. ಅಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು 20-25 ಜನ ಕುತ್ಕೊಂಡು ಕಟಿಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಮೈಸೂರು ಪಾಕ್ ಆ ಥರ ಮಾಡಿ ಇಟ್ಕೊಂಡಿದ್ರಲ್ಲ, ಈಗ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಒಂದು ಟ್ರೇಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ನೋಡಿ. ಮೈಸೂರು ಪಾಕ್ ಅನ್ನೋದು ರೆಡಿ ಆಗಿದೆ ನೋಡಿ. ಎಲ್ಲನೂ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು.